ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳು, ಈ ದಿನ ನಾವು 9ನೇ ತರಗತಿ ವಿಜ್ಞಾನ ವಿಷಯದ ಭಾಗ 2ರಲ್ಲಿನ ಒಂದು ಆಸಕ್ತಿದಾಯಕ ಹಾಗೂ ಕುತೂಹಲಕಾರಿಯಾದ ಘಟಕದ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಈ ಜೀವಮೂಲದಲ್ಲಿ ಅಸಂಖ್ಯಾತ ಜೀವಿಗಳು. ನೀವು ಗಮನಿಸಿರುವಂತಹ ಪರಿಸರದಲ್ಲಿ ಕಾಣುವಂತಹ ಜೀವಿಗಳನ್ನು ನೋಡಿದಾಗ ವೈವಿಧ್ಯಮಯವಾದಂತಹ ಜೀವಿಗಳನ್ನು ನೀವು ಗಮನಿಸಿರ್ತೀರ. ಉದಾಹರಣೆಗೆ ವರ್ಣಮಯವಾದಂತಹ ಪಕ್ಷಿಗಳು, ಬೆಕ್ಕು, ನಾಯಿ ರೀತಿಯ ಅಥವಾ ಹಸು ಈ ರೀತಿಯ ಸ್ತನಿಗಳ ಗುಂಪಿನ ಜೀವಿಗಳಾಗಿರ್ಬೋದು. ಅದೇ ರೀತಿಯಲ್ಲಿ ಕೆಲವೇ ದಿನಗಳವರೆಗೆ ಬದುಕುವಂತಹ ಕೀಟಗಳಾಗಿರ್ಬೋದು, ಉದಾಹರಣೆಗೆ ಸೊಳ್ಳೆ. ಹಾಗೆ ನೆಲದ ಮೇಲೆ ಸರಿದಾಡುವಂತಹ ಸರೀಸೃಪಗಳು, ಉದಾಹರಣೆಗೆ ಹಾವಿನ ಜಾತಿಯ ಜೀವಿಗಳನ್ನು ನೋಡಿರಬಹುದು. ಅಲ್ಲದೆ ಸೂಕ್ಷ್ಮಾಣು ಜೀವಿಗಳು ಇರುವಿಕೆಯೂ ಸಹ ನಮಗೆ ತಿಳಿದಿದೆ. ಇದಲ್ಲದೆ ಅನೇಕ ಸಸ್ಯ ಪ್ರಭೇದಗಳು ಸಹ ಈ ಪರಿಸರದಲ್ಲಿ ಇದೆ. ಈ ಸಸ್ಯ ಪ್ರಭೇದಗಳಲ್ಲಿ ಬಹಳಷ್ಟು ವರ್ಣಮಯವಾದಂತಹ ಹೂಗಳಿಂದ ಕೂಡಿದಂತಹ ಸಸ್ಯಗಳು ಸಹ ನಾವು ಗಮನಿಸಿದ್ದೇವೆ. ಅಲ್ಲದೆ ದೀರ್ಘಾಯುಷ್ಯವನ್ನು ಹೊಂದಿರುವಂತಹ ಸಸ್ಯ ಸಂಪತ್ತು ಸಹ ಈ ಭೂಮಿಯ ಮೇಲೆ ಇದೆ. ಇಂತಹ ಅನೇಕ ವಿಧದ ಬೇರೆ ಬೇರೆ ಬಗೆಯ ಜೀವಿಗಳನ್ನು ಒಳಗೊಂಡಿರುವಂತಹ ಈ ಜೀವಕೋಳ ಏನಿದೆ, ಈ ಜೀವಕೋಳದಲ್ಲಿ ವೈವಿಧ್ಯಮಯವಾದಂತಹ ಜೀವಿಗಳಿವೆ. ಇಂತಹ ಜೀವಿಗಳ ಬಗ್ಗೆ ತಿಳಿಸುವಂತಹ ಒಂದು ಆಸಕ್ತಿದಾಯಕ ಮತ್ತು ಕುತೂಹಲಕಾರಿಯಾದಂತಹ ಘಟಕ ಯಾವುದಪ್ಪ ಅಂತ ಹೇಳಿದ್ರೆ ಜೀವಿಗಳಲ್ಲಿ ವೈವಿಧ್ಯತೆ ಅನ್ನುವಂತಹ ಘಟಕವನ್ನು ನಾವು ಈ ದಿನ ಅಧ್ಯಯನ ಮಾಡ್ತೀವಿ. ಈ ಘಟಕದಲ್ಲಿ ಏನನ್ನ ಅಧ್ಯಯನ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಮೊದಲು ಅಸಂಖ್ಯಾತ ಜೀವಿಗಳನ್ನು ಹೊಂದಿರುವಂತಹ ಈ ಜೀವಕುಲದಲ್ಲಿ ಬಹಳಷ್ಟು ಪ್ರಭೇದದ ಜೀವಿಗಳು ನಮಗಿನ್ನೂ ಸಹ ಪರಿಚಯ ಇದೆ. ಅಂದರೆ ನಾವು ನೀವು ಸಹ ಬಹಳಷ್ಟು ಗಮನಿಸದೇ ಇರುವಂತಹ ಬಹಳಷ್ಟು ವಿಭಿನ್ನ ಜೀವಿಗಳು ಈ ಭೂಮಿಯಲ್ಲಿ. ಇಂತಹ ಎಲ್ಲ ಜೀವಿಗಳು ಸಹ ಈ ಭೂಮಿಯ ಉಗಮ ಆದಾಗಿನಿಂದ ಅನೇಕ ಜೀವ ಪ್ರಭೇದಗಳು ಇಲ್ಲಿ ಏನಾಗ್ತಾ ಇದೆ, ಈ ಭೂಮಿಯ ಮೇಲೆ ಕಂಡು ಬರ್ತಾ ಇದೆ. ಇಂತಹ ಅಸಂಖ್ಯಾತ ಜೀವ ಪ್ರಭೇದಗಳ ಬಗ್ಗೆ ನಾವು ತಿಳಿದುಕೊಳ್ಳಲಿಕ್ಕೆ, ಅರ್ಥೈಸಿಕೊಳ್ಳಲಿಕ್ಕೆ ನಮ್ಮ ಜೀವಿತ ಅವಧಿಯಲ್ಲಿ ಸಾಧ್ಯವಾಗಿದೆ. ಲಕ್ಷಾಂತರ ವರ್ಷಗಳಿಂದ ಈ ಭೂಮಿಯ ಮೇಲೆ ಅನೇಕ ಪ್ರಭೇದದ ಜೀವಿಗಳು ಕಂಡುಬರುತ್ತವೆ. ಆ ಅನೇಕ ಪ್ರಭೇದದ ಜೀವಿಗಳ ಬಗ್ಗೆ ಸುಲಭವಾಗಿ ಅರ್ಥೈಸಿಕೊಳ್ಳಲಿಕ್ಕೆ, ತಿಳಿದುಕೊಳ್ಳಲಿಕ್ಕೆ ನಮ್ಮ ಜೀವಿತ ಅವಧಿಯಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ಇಂತಹ ಈ ಜೀವ ಸಂಕುಲದ ಬಗ್ಗೆ ನಾವು ಅರ್ಥೈಸಿಕೊಳ್ಳಬೇಕು ಅಂತ ಹೇಳಿದ್ರೆ, ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ, ಅಧ್ಯಯನಕ್ಕೆ ಸಹಾಯಕ ಆಗಬೇಕು ಅಂತ ಹೇಳಿದ್ರೆ ಈ ಜೀವಿ ವೈವಿಧ್ಯತೆ ಎನ್ನುವಂತಹದನ್ನ ನಾವು ವರ್ಗೀಕರಣ ಮಾಡಿ ಅವುಗಳ ಗುಣಲಕ್ಷಣದ ಆಧಾರದ ಮೇಲೆ ಅಥವಾ ಹೋಲಿಕೆಯ ಆಧಾರದ ಮೇಲೆ ಆ ಭೂಮಿಯ ಮೇಲೆ ಇರುವಂತಹ ಅಥವಾ ಜೀವಗೋಳದಲ್ಲಿರುವಂತಹ ನೀರು, ನೆಲ, ಗಾಳಿ ಎಲ್ಲ ಕಡೆ ಕಂಡು ಬರುವಂತಹ ಈ ಜೀವಿಗಳನ್ನು ಅವುಗಳಲ್ಲಿರುವಂತಹ ಗುಣಲಕ್ಷಣ ಮತ್ತು ಹೋಲಿಕೆಯ ಆಧಾರದ ಮೇಲೆ ವರ್ಗೀಕರಿಸಿದಾಗ ವೈವಿಧ್ಯಮಯವಾದ ಪ್ರಭೇದಗಳ ಬಗ್ಗೆ ನಾವು ಸುಲಭವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಈ ಪ್ರಸ್ತುತ ಪಾಠದಲ್ಲಿ ಈಗ ನಾವು ಜೀವಿಗಳ ವರ್ಗೀಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಜೀವಿಗಳ ವರ್ಗೀಕರಣಕ್ಕಿಂತ ಮೊದಲು ಇಲ್ಲಿ ನಾವು ಭೂಮಿಯ ಮೇಲೆ ಅನೇಕ ವೈವಿಧ್ಯಮಯ ಜೀವಿಗಳಿವೆ ಎನ್ನುವಂಥದ್ದನ್ನು ತಿಳ್ಕೊಂಡಿದ್ದೇವೆ. ವೈವಿಧ್ಯಮಯ ಜೀವಿಗಳು ಅಂತ ಹೇಳಿದ್ರೆ ಯಾವುದು? ವಿವಿಧ ರೀತಿಯಲ್ಲಿ ಇರುವಂತಹ ನಮ್ಮ ಸುತ್ತಮುತ್ತ ಕಂಡುಬರ್ತಾ ಇರುವಂತಹ ಬೇರೆ 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 ಜಾತಿಯ ಜೀವಿಗಳು, ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು. ಹಾಗಾಗಿ ಅದೆಲ್ಲವನ್ನ ನಾವು ಒಟ್ಟಾರೆಯಾಗಿ ವೈವಿಧ್ಯಮಯ ಜೀವಿಗಳು ಅಂತ ಹೇಳಿದಾಗ ಇಲ್ಲಿ ಜೀವಿಗಳಲ್ಲಿ ವೈವಿಧ್ಯತೆ ಅಂತ ಹೇಳಿದ್ರೆ, ವೈವಿಧ್ಯತೆ ಅನ್ನುವಂತಹ ಪದದ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡುವಂತಹ ಜೀವಿಗಳ ಬೇರೆ ಬೇರೆ ಬಗೆಯ ಎಲ್ಲ ಬಗೆಯ ಜೀವಿಗಳ ಒಂದು ಸಮೂಹ ಏನಾಗುತ್ತೆ, ಅವನ್ನು ಒಟ್ಟಾರೆಯಾಗಿ ನಾವು ವೈವಿಧ್ಯಮಯ ಜೀವಿಗಳು ಅಂತ ಹೇಳಿ ಕರೀತೀವಿ. ಇಂತಹ ವೈವಿಧ್ಯಮಯ ಜೀವಿಗಳನ್ನ
ವೈವಿಧ್ಯಮಯ ಜೀವಿಗಳ ಬಗ್ಗೆ ನಾವು ಸುಲಭವಾಗಿ ತಿಳಿಯಲಿಕ್ಕೆ, ಅರ್ಥೈಸಿಕೊಳ್ಳಲಿಕ್ಕೆ ಅವುಗಳನ್ನ ವರ್ಗೀಕರಣ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಅನೇಕ ಪ್ರಭೇದದ ಜೀವಿಗಳಿದೆ. ಆ ಎಲ್ಲ ಪ್ರಭೇದದ ಜೀವಿಗಳನ್ನ ಭೂಮಿ ಉಗಮಾದಾಗಿಂದ ಲಕ್ಷಾಂತರ ವರ್ಷಗಳಿಂದ ಅನೇಕ ಪ್ರಭೇದದ ಜೀವಿಗಳು ನಮಗೆ ಇಲ್ಲಿ ಗೋಚರಿಸ್ತಾ ಇದೆ ಜೀವಗೋಳದಲ್ಲಿ. ಅದನ್ನೆಲ್ಲವನ್ನ ನಾವು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ಜೀವಿತಾವಧಿಯಲ್ಲಿ ಅದನ್ನ ಸಂಪೂರ್ಣವಾಗಿ ಎಲ್ಲ ಪ್ರಭೇದದ ಜೀವಿಗಳನ್ನ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅವುಗಳ ಗುಣಗಳ ಆಧಾರದ ಮೇಲೆ, ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ, ಹೋಲಿಕೆಯ ಆಧಾರದ, ಒಂದು ಜೀವಿ ಮತ್ತೊಂದು ಜೀವಿಯ ಕೆಲವು ಸಾಮ್ಯ ಗುಣಗಳ ಆಧಾರದ ಮೇಲೆ ಅವುಗಳನ್ನು ವರ್ಗೀಕರಣ ಮಾಡಿ ಆ ನಂತರ ವರ್ಗೀಕರಣವನ್ನೆಲ್ಲವನ್ನು ಹೊರತುಪಡಿಸಿ ನಾವು ಅವುಗಳನ್ನ ಅಧ್ಯಯನ ಮಾಡಿದ್ರೆ ಬೇಗ ಅವುಗಳನ್ನ ತಿಳಿಯಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ, ಸುಲಭವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೇವೆ. ಹಾಗಾಗಿ ಈ ಜೀವ ವೈವಿಧ್ಯತೆಯಿಂದ ಕೂಡಿದಂತಹ ಎಲ್ಲ ಜೀವಿಗಳನ್ನ ಯಾವ ಆಧಾರದ ಮೇಲೆ ವರ್ಗೀಕರಿಸಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ಬೋದು. ಜೀವಿಗಳ ವರ್ಗೀಕರಣವನ್ನು ಯಾವ ಆಧಾರದ ಮೇಲೆ ಜೀವಿಗಳನ್ನ ವರ್ಗೀಕರಣ ಮಾಡಿದ್ದಾರೆ ಅನ್ನುವಂಥದ್ದು. ಜೀವಿಗಳ ವರ್ಗೀಕರಣವನ್ನ ಮಾಡುವಾಗ ಮೊದಲಿಗೆ ಗಮನಿಸಿದಂತಹ ಅಂಶಗಳು ಯಾವುದಪ್ಪ ಅಂತ ಹೇಳಿದ್ರೆ ಆವಾಸದ ಆಧಾರದ ಮೇಲೆ ಸಹ ಜೀವಿಗಳನ್ನ ವರ್ಗೀಕರಿಸ್ತಾರೆ. ಅಂದ್ರೆ ಆವಾಸ ಅಂತ ಹೇಳಿದ್ರೆ ಜೀವಿಗಳು ವಾಸಿಸುವಂತಹ ಸ್ಥಳ, ಜೀವಿಗಳು ಎಲ್ಲಿ ವಾಸಿಸುತ್ತೆ, ಎಲ್ಲಿ ಬದುಕುತ್ತೆ, ಅದನ್ನ ನಾವು ಅವುಗಳನ್ನ ಆವಾಸ ಅಂತ, ಅವುಗಳ ಆವಾಸ ಅಂತ ಹೇಳಿ ಕರೀತೇವೆ. ಆ ರೀತಿ ಆವಾಸಕ್ಕೆ ಸಂಬಂಧಿಸಿದ ಹಾಗೆ ಜೀವಿಗಳನ್ನ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಮೊಟ್ಟ ಮೊದಲು ತಿಳಿಸಿದಂತಹ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದ್ರೆ ಅರಿಸ್ಟಾಟಲ್. ಜೀವಿಗಳ ಆವಾಸದ ಆಧಾರದ ಮೇಲೆ ನಾವು ವರ್ಗೀಕರಣ ಮಾಡಬಹುದು ಅಂತ ಹೇಳಿ ಗ್ರೀಕ್ ತತ್ವಜ್ಞಾನಿಯಾದಂತಹ ಅರಿಸ್ಟಾಟಲ್ ಅವರು ತಿಳಿಸಿಕೊಡ್ತಾರೆ. ಅವರು ಹೇಳುವಂತಹ ರೀತಿಯಲ್ಲಿ ಭೂಮಿಯ ಮೇಲೆ ಇರುವಂತಹ ಅಥವಾ ಈ ಜೀವಕುಲದಲ್ಲಿ ಕಂಡುಬರುವಂತಹ ಜೀವಿಗಳಲ್ಲಿ ಕೆಲವು ನೀರಿನಲ್ಲಿ ವಾಸ ಮಾಡುತ್ತೆ, ಜಲವಾಸಿಗಳಾಗಿರುತ್ತೆ, ಕೆಲವು ನೆಲವಾಸಿಗಳಾಗಿರುತ್ತೆ, ಕೆಲವು ವಾಯು ಗಾಳಿಯಲ್ಲಿ ಕಂಡು ಬರ್ತಾ ಇರುತ್ತೆ. ಇಂತಹ ಅವುಗಳ ವಾಸಸ್ಥಾನಕ್ಕೆ ಅನುಗುಣವಾಗಿ ಜೀವಿಗಳನ್ನ ವರ್ಗೀಕರಣ ಮಾಡಬಹುದು ಅನ್ನುವಂತಹದನ್ನ ಜೀವಿಗಳ ಈ ಆವಾಸದ ಗುಣಲಕ್ಷಣಗಳ ಆಧಾರದ ಮೇಲೆ ಜೀವಿಗಳನ್ನ ವರ್ಗೀಕರಿಸಿ ಮಾಡಬಹುದು ಅಂತ ಹೇಳಿ ಅರಿಸ್ಟಾಟಲ್ ಅನ್ನುವಂತಹ ಗ್ರೀಕ್ ತತ್ವಜ್ಞಾನಿ ತಿಳಿಸಿದ್ದಾರೆ. ಆ ನಂತರ ಇನ್ನೊಂದು ಗುಣಲಕ್ಷಣವನ್ನು ಆಧಾರವಾಗಿ ತೆಗೆದುಕೊಳ್ತಾರೆ. ಆಗ ಅಂತ ಹೇಳಿದ್ರೆ ಜೀವಿಗಳಲ್ಲಿ ಕಂಡುಬರುವಂತಹ ಕೋಶೀಯ ರಚನೆ. ಯಾವುದು? ಕೋಶೀಯ ರಚನೆ. ಏನದು ಕೋಶೀಯ ರಚನೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಎಲ್ಲ ಜೀವಿಗಳು ಯಾವುದರಿಂದ ರಚಿತವಾಗಿದೆ? ಎಲ್ಲ ಜೀವಿಗಳ ಮೂಲ ಘಟಕ ಯಾವುದು ಅಂತ ಹೇಳಿದ್ರೆ ನೀವು ಹೇಳ್ತಾ ಇದ್ದೀರಾ, ಯಾವುದು? ಜೀವಿಗಳ ಮೂಲ ಘಟಕ ಯಾವುದು? ಜೀವಕೋಶ. ನೀವು ಹೇಳ್ತಾ ಇರುವಂತಹ ಉತ್ತರ ಸರಿ ಇದೆ. ಆ ಜೀವಕೋಶದ ಇರುವಿಕೆ, ಆ ಜೀವಕೋಶದಲ್ಲಿ ಇರುವಂತಹ ಒಂದು ಪ್ರಧಾನ ಘಟಕ, ಜೀವಕೋಶದಲ್ಲಿ ಇರುವಂತಹ ಕೋಶ ಕೇಂದ್ರದ ಆಧಾರದ ಮೇಲೆ ಜೀವಿಗಳನ್ನ ವರ್ಗೀಕರಣ ಮಾಡಬಹುದು ಅಂತ ನಿರ್ಧಾರ ಮಾಡ್ತಾರೆ. ಕೋಶ ಕೇಂದ್ರದ ಆಧಾರದ ಮೇಲೆ ಎಲ್ಲ ಜೀವಿಗಳು ಜೀವಕೋಶದಿಂದಾಗಿದೆ. ಆ ಜೀವಕೋಶಗಳನ್ನ ಆಧಾರದ ಮೇಲೆ ಜೀವಕೋಶದಲ್ಲಿ ಇರುವಂತಹ ಕೋಶ ಕೇಂದ್ರ, ಜೀವಕೋಶದಲ್ಲಿ ಕೋಶ ಕೇಂದ್ರ ಇರುತ್ತೆ, ಆ ಕೋಶ ಕೇಂದ್ರದ ಆಧಾರದ ಮೇಲೆ ಜೀವಕೋಶದಲ್ಲಿರುವಂತಹ ಜೀವಿಗಳನ್ನ ವರ್ಗೀಕರಣ ಮಾಡಬಹುದು ಅಂತ ಹೇಳಿದಾಗ, ಈ ಕೋಶ ಕೇಂದ್ರದ ಆಧಾರದ ಮೇಲೆ ವರ್ಗೀಕರಿಸುವಂತದ್ದು ಯಾವ್ಯಾವುದನ್ನ ವರ್ಗೀಕರಣ ಮಾಡಬಹುದಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಆ ಕೋಶ ಕೇಂದ್ರದ ಆಧಾರದ ಮೇಲೆ ವರ್ಗೀಕರಣ ಮಾಡುವಂತಹ ಜೀವಿಗಳನ್ನ ಯಾವ ಮಾಡಬಹುದು ಅಂದ್ರೆ ಪ್ರೋಕ್ಯಾರಿಯೋಟ. ನಂತರದ ಜೀವಿಗಳು ಅಂತ ಹೇಳಿದ್ರೆ ಯೂಕ್ಯಾರಿಯೋಟ. ಪ್ರೋಕ್ಯಾರಿಯೋಟ ಮತ್ತು ಯೂಕ್ಯಾರಿಯೋಟ ಜೀವಿ. ಪ್ರೋಕ್ಯಾರಿಯೋಟ ಜೀವಿಗಳು ಅಂತ ಹೇಳಿದ್ರೆ ಈ ಪ್ರೋಕ್ಯಾರಿಯೋಟ ಮತ್ತು ಯೂಕ್ಯಾರಿಯೋಟಕ್ಕೆ ಸಂಬಂಧಿಸಿದಂತಹ ಒಂದು ಚಿತ್ರವನ್ನ ನೀವೀಗ ವೀಕ್ಷಿಸಬಹುದು. ಮಕ್ಕಳೇ, ಈಗ ನೀವು ನೋಡ್ತಾ ಇರುವಂತಹದ್ದು ಪ್ರೋಕ್ಯಾರಿಯೋಟದ ಚಿತ್ರ. ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ನಿರ್ದಿಷ್ಟವಾದ ನ್ಯೂಕ್ಲಿಯರ್ ಪೊರೆಯಿಂದ ಆವರಿಸದಿದ್ದರೆ ಅದನ್ನು ನಾವು ಪ್ರೋಕ್ಯಾರಿಯೋಟ ಅಂತ ಹೇಳಿ ಕರೀತೀವಿ.
ನೋಡ್ತಾ ಇದ್ದೀರಾ ಪ್ರತ್ಯಾರಿಕೊಂಡ ಜೀವಕೋಶವನ್ನ. ಈಗ ನೀವು ಮತ್ತೊಂದು ಜೀವಕೋಶವನ್ನ ರಚಿಸ್ತಾ ಇದ್ದೀರಾ. ಯಾವ್ದಪ್ಪ ಅಂತ ಹೇಳಿದ್ರೆ ಯೂಕ್ಯಾರಿಯೋಟ. ಈ ಯೂಕ್ಯಾರಿಯೋಟ ಜೀವಕೋಶವನ್ನ ನೋಡ್ತಾ ಇದ್ದೀರಾ. ಇಲ್ಲಿ ನ್ಯೂಕ್ಲಿಯಸ್ ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಇದೆ. ಆ ನ್ಯೂಕ್ಲಿಯಸ್ ನಿರ್ದಿಷ್ಟವಾದ ನ್ಯೂಕ್ಲಿಯರ್ ಪೊರೆಯಿಂದ ಏನಾಗಿದೆ, ಅದು ಆವರಿಸಿದೆ. ನ್ಯೂಕ್ಲಿಯಸ್ ನಿರ್ದಿಷ್ಟವಾದ ನ್ಯೂಕ್ಲಿಯರ್ ಪೊರೆಯಿಂದ ಆವರಿಸಿದ್ದರೆ ಅದನ್ನು ನಾವು ಯೂಕ್ಯಾರಿಯೋಟ ಅಂತ ಹೇಳಿ ಕರೀತೀವಿ. ಈ ರೀತಿ ಜೀವಿಗಳ ಅವುಗಳ ಕೋಶೀಯ ರಚನೆಯ ಆಧಾರದ ಮೇಲೆ ಜೀವಿಗಳನ್ನ ವರ್ಗೀಕರಣ ಮಾಡಬಹುದು ಅನ್ನುವಂತಹದನ್ನ ತಿಳಿಸಿಕೊಟ್ಟು ನಂತರದಲ್ಲಿ ಕೋಶೀಯ ರಚನೆಯ ನಂತರ ಕಾಣುವಂಥದ್ದು ಅವುಗಳಲ್ಲಿರುವಂತಹ ಆಹಾರ ಶೈಲಿ. ಏನಿದು ಆಹಾರ ಶೈಲಿ ಅಂತ ಹೇಳಿದ್ರೆ ಜೀವಿಗಳು ಆಹಾರ ಪಡೆಯುವಂತಹ ವಿಧಾನ. ಏನದು ಜೀವಿಗಳು ಆಹಾರ ಪಡೆಯುವಂತಹ ವಿಧಾನವನ್ನ ಏನಂತ ಹೇಳಿ ಕರಿತೀವಿ ಮಕ್ಕಳೇ? ನೀವು ಸಹ ಹೇಳ್ತಾ ಇದ್ದೀರಾ, ಏನಂತ ಹೇಳಿ ಕರಿತೀವಿ? ಪೋಷಣೆ ಅಂತ ಹೇಳಿ ಕರಿತೀವಿ. ಈ ಪೋಷಣೆಗೆ ಅನುಗುಣವಾಗಿ ಜೀವಿಗಳನ್ನ ವರ್ಗೀಕರಣ ಮಾಡಬಹುದು ಅನ್ನುವಂತಹದನ್ನ ಮನನ. ಈಗ ಇಲ್ಲಿ ಹೇಗೆ ಪೋಷಣೆಯ ಆಧಾರದ ಮೇಲೆ ಜೀವಿಗಳನ್ನ ವರ್ಗೀಕರಿಸ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಈ ಪೋಷಣೆಯಲ್ಲಿ ಇಲ್ಲಿ ಜೀವಿಗಳನ್ನ 2 ಗುಂಪುಗಳಾಗಿ ವಿಂಗಡಿಸ್ತಾ ಹೋಗ್ತಾರೆ. ಅದರಲ್ಲಿ ಸ್ವಪೋಷಕಗಳು, ಇನ್ನೊಂದು ಪರಪೋಷಕಗಳು. ಚಿತ್ರದಲ್ಲಿ ನೀವು ವೀಕ್ಷಣೆ ಮಾಡಿ ಸ್ವಪೋಷಕ ಅಂದ್ರೇನು, ಪರಪೋಷಕ ಅಂದ್ರೇನು ಅಂತ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂದ್ರೆ ಈ ಚಿತ್ರದಲ್ಲಿ ನೀವು ನೋಡಿದಾಗ ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ಬಹುದಾ? ಹಾಗಾದ್ರೆ ಹೇಳ್ತೀರಾ ಅಲ್ವಾ? ಗಮನಿಸಿ, ಒಂದ್ಸಲ ನಿಧಾನ ಗಮನಿಸಿ. ಮೊದಲಿನ ಚಿತ್ರ ಸಸ್ಯದ್ದು, ನಂತರದ ಚಿತ್ರ ಪ್ರಾಣಿಗಳು. ಮೊದಲಿನ ಸಸ್ಯದ ಚಿತ್ರ ಸಸ್ಯದಲ್ಲಿ ಸಸ್ಯ ಸೂರ್ಯನ ಬೆಳಕನ್ನ ಬಳಸಿಕೊಂಡು, ಸೌರಶಕ್ತಿಯನ್ನ ಬಳಸಿಕೊಂಡು ಆಹಾರ ಶಕ್ತಿಯನ್ನು ತಯಾರಿಸ್ತಾ ಇದ್ದೇವೆ. ಹಾಗಾದ್ರೆ ಇದನ್ನ ನಾವು ಪೋಷಣೆಯ ಯಾವ ಗುಂಪಿನಲ್ಲಿ ಇಡಬಹುದು ಅಂತ ಹೇಳಿದ್ರೆ ಸಸ್ಯವನ್ನ ಸ್ವಪೋಷಕಗಳು ಅಂತ ಗುಂಪಾಗಿ ನೀವೇ ವರ್ಗೀಕರಿಸಿದ್ದೀವಿ. ಹಾಗಾದ್ರೆ ಒಂದು ಪಕ್ಕದಲ್ಲಿರುವಂತಹ ಚಿತ್ರಣ, ಒಂದು ಜೀವಿ ಇನ್ನೊಂದು ಜೀವಿಯಿಂದ ಭಕ್ಷಿಸಲ್ಪಡ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಆ ಚಿತ್ರಣ ಏನು ಸೂಚಿಸ್ತಾ ಇದೆ? ಪರಪೋಷಕಗಳ ಬಗ್ಗೆ ತಿಳಿಸ್ತಾ ಇದೆ. ಹಾಗಾದ್ರೆ ಈಗ ಸಸ್ಯಗಳನ್ನ ಮತ್ತು ಪ್ರಾಣಿಗಳನ್ನ ನಾವು ಹೇಗೆ ವರ್ಗೀಕರಣ ಮಾಡಲಿಕ್ಕೆ ಸಾಧ್ಯ ಆಯಿತು? ಯಾವ ಆಧಾರದ ಮೇಲೆ? ಅವುಗಳ ಪೋಷಣೆಯ ಆಧಾರದ ಮೇಲೆ ವರ್ಗೀಕರಣ ಮಾಡಬಹುದು ಅನ್ನುವಂಥದ್ದನ್ನ ಅವುಗಳ ಆ ರೀತಿಯೂ ಸಹ ವರ್ಗೀಕರಣವನ್ನು ಮಾಡಿ. ನಂತರ ಚಲನಾಂಗಗಳು. ಸಸ್ಯಗಳನ್ನ ಹೊರತುಪಡಿಸಿ ಇತರ ಎಲ್ಲ ಜೀವಿಗಳಿಗೆ, ಪ್ರಾಣಿಗಳಿಗೆ, ಸಸ್ಯಗಳನ್ನು ಹೊರತುಪಡಿಸಿ ಪ್ರಾಣಿಗಳು ಚಲನಾಂಗಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲು ಸಹಾಯಕವಾದಂತಹ ರಚನೆ ಏನಿದೆ ಅದನ್ನ ಚಲನಾಂಗಗಳು ಅಂತ ಹೇಳಿ ಕರಿತೀವಿ. ಅಂತಹ ಚಲನಾಂಗಗಳ ಆಧಾರದ ಮೇಲೆ, ಅಂದರೆ ಉದಾಹರಣೆಗೆ ಸೂಕ್ಷ್ಮಾಣುಜೀವಿಗಳನ್ನು ಮೊದಲಿಗೆ ತಗೊಳ್ಳೋಣ. ಅದರಲ್ಲಿ ಅಮೀಬಾ ಚಲಿಸಲಿಕ್ಕೆ ಸಹಾಯವಾಗುವಂತಹ ಚಲನಾಂಗ ಯಾವುದು? ನೀವೇ ಹೇಳ್ತಾ ಇದ್ದೀರಾ, ಯಾವುದದು? ಮಿಥ್ಯಪಾದ. ಹಾಗೆ ಯುಗ್ಲೀನ ಚಲನೆಗೆ ಸಹಾಯಕ ಆಗುವಂಥದ್ದು ಕಶಾಂಗ. ಇನ್ನೊಂದು ಸೂಕ್ಷ್ಮಾಣು ಏಕಕೋಶ ಜೀವಿ ಯಾವುದು ಅಂತ ಹೇಳಿದ್ರೆ ಪ್ಯಾರಾಮೀಷನ್. ಇದಕ್ಕೆ ಚಲನೆಗೆ ಸಹಕಾರಿ ಮಾಡುವಂತಹ ಅಂಗ ಯಾವುದು? ಸಿಲಿಯಾ. ಈ ರೀತಿಯ ಚಲನಾಂಗಗಳಿಂದ ಪಕ್ಷಿಗಳು ಚಲಿಸಲಿಕ್ಕೆ ಬೇಕಾಗುವಂತಹ ಚಲನಾಂಗ ಯಾವುದು? ರೆಕ್ಕೆ, ಹಾರಲು ಬೇಕಾಗುವಂಥದ್ದು. ಹಾಗೆ ನೀರಿನಲ್ಲಿ ವಾಸಿಸುವಂತಹ ಮೀನಿಗೆ ಚಲಿಸಲು ಬೇಕಾಗಿರುವಂಥದ್ದು ಈಜುವಿಕೆ ಅನ್ನುವಂಥದ್ದು. ಹಾಗೆ ಬೆಕ್ಕು, ನಾಯಿ, ಹಸು, ಮಾನವ, ಬೆಕ್ಕು, ನಾಯಿ, ಹಸು, ಮಾನವ ಮುಂಗಾಲು ಮತ್ತು ಹಿಂಗಾಲುಗಳನ್ನು ಚಲನೆಗೆ ಬಳಸ್ತಾನೆ. ಮನುಷ್ಯ ಹಿಂಗಾಲುಗಳನ್ನು 2 ಕಾಲುಗಳನ್ನು ಮಾತ್ರ ಚಲನೆ
ಕಾಲುಗಳು, ಇವೆಲ್ಲವೂ ಸಹ ಚಲನಾಂಗಗಳು. ಆ ಚಲನಾಂಗಗಳ ಆಧಾರದ ಮೇಲೆ ಜೀವಿಗಳನ್ನು ವರ್ಗೀಕರಣ ಮಾಡುವುದು ಅನ್ನುವಂಥದ್ದನ್ನು ತಿಳಿಸಿ. ಇನ್ನು ಯಾವ ಆಧಾರದ ಮೇಲೆ ವರ್ಗೀಕರಣ ಮಾಡುವುದು ಅನ್ನುವಂಥದ್ದು ತಿಳಿದುಕೊಂಡಾಗ ಜೀವ ವಿಕಾಸದ ಯಾವ ಆಧಾರದ ಮೇಲೆ? ಜೀವ ವಿಕಾಸದ ಆಧಾರದ ಮೇಲೆ. ಭೂಮಿ ಉಗಮ ಆದಾಗಿನಿಂದ ಇಲ್ಲಿಯವರೆಗೆ ಅದೇ ರೀತಿ ಇದೆಯೇ? ಈ ಪ್ರಶ್ನೆಗೆ ನೀವೆಲ್ಲರೂ ಉತ್ತರಿಸ್ತೀರಾ, ಇಲ್ಲ. ಹಾಗಾದ್ರೆ ಅಂದಿನಿಂದ ಇಂದಿನವರೆಗೆ ಭೂಮಿಯಲ್ಲಿ ಆಗಿರುವಂತಹ ಬದಲಾವಣೆಗನುಗುಣವಾಗಿ ಜೀವಿಗಳು ಸಹ ಆ ಪರಿಸರದಲ್ಲಿ ವಾಸಿಸಲು ಬದುಕಲು ಯೋಗ್ಯವಾಗುವ ಹಾಗೆ ತಮ್ಮ ದೇಹದಲ್ಲಿ ಅನೇಕ ಮಾರ್ಪಾಟುಗಳನ್ನು ಮಾಡಿಕೊಳ್ತಾ ಹೋಗುತ್ತೆ. ಆ ರೀತಿಯ ಮಾರ್ಪಾಟುಗಳನ್ನು ಮಾಡಿಕೊಳ್ತಾ ಹೋದ ಹಾಗೆ ವಿಕಾಸ ಆಗ್ತಾ ಹೋಗಿದೆ ಅನ್ನುವಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಇವುಗಳ ವಿಕಾಸದ ಆಧಾರದ ಮೇಲೆ ಜೀವಿಗಳ ದೇಹ ರಚನಾ ವಿನ್ಯಾಸ ಬದಲಾವಣೆ ಆಗಿ ಸರಳ ಜೀವಿಗಳಿಂದ ಸಂಕೀರ್ಣ ಜೀವಿಗಳಾಗುವಂತಹ ಈ ವಿಕಾಸದಿಂದಲೂ ಸಹ ನಾವು ಆಧಾರದ ಮೇಲೂ ಸಹ ವರ್ಗೀಕರಣವನ್ನು ಮಾಡಬಹುದಾಗಿದೆ. ಹಾಗೆ ಇಲ್ಲಿ ನಾವು ಇನ್ನೂ ಒಂದು ಗುಣಲಕ್ಷಣವನ್ನು ತೆಗೆದುಕೊಂಡಾಗ ಕಶೇರುಕ ಸ್ತಂಭ. ಕಶೇರುಕ ಸ್ತಂಭದ ಆಧಾರ. ಕಶೇರುಕ ಸ್ತಂಭ ಅಂತ ಹೇಳಿದರೆ ಬೆನ್ನು ಮೂಳೆ, ಜೀವಿಗಳಲ್ಲಿರುವಂತಹ ಬೆನ್ನು ಮೂಳೆಯ ಆಧಾರದ ಮೇಲೆ ಯಾವ ಜೀವಿಗಳು ಬೆನ್ನು ಮೂಳೆಯನ್ನ ಹೊಂದಿದೆಯೋ ಅಂತಹ ಜೀವಿಗಳನ್ನ ಕಶೇರುಕಗಳೆಂದು, ಬೆನ್ನು ಮೂಳೆಯನ್ನ ಹೊಂದದೇ ಇರುವಂತಹ ಜೀವಿಗಳನ್ನ ಅಕಶೇರುಕಗಳೆಂದಲೂ ಸಹ ವರ್ಗೀಕರಣ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕಶೇರುಕ ಸ್ತಂಭದ ಆಧಾರದ ಮೇಲೆಯೂ ಸಹ ಇಲ್ಲಿ ಜೀವಿಗಳನ್ನ 2 ವರ್ಗಗಳಾಗಿ ವಿಂಗಡಿಸ್ತಾ ಹೋಗ್ತಾರೆ. ಯಾವಪ್ಪ ಅಂತ ಹೇಳಿದ್ರೆ ಕಶೇರುಕಗಳು ಮತ್ತು ಅಕಶೇರುಕಗಳು. ಕಶೇರುಕ ಸ್ತಂಭ ಅಂತ ಹೇಳಿದ್ರೆ ಅವುಗಳಲ್ಲಿ ಇರುವಂತಹ ಬೆನ್ನು ಮೂಳೆಯ ಆಧಾರದ ಮೇಲೆ ಅವುಗಳನ್ನ ಕಶೇರುಕಗಳು ಮತ್ತು ಅಕಶೇರುಕಗಳು ಎಂದರೆ ವರ್ಗೀಕರಣ ಮಾಡ್ತಾರೆ. ಈ ಮೇಲ್ಕಂಡ ಗುಣಲಕ್ಷಣಗಳ ಆಧಾರದ ಮೇಲೆ, ಈ ಗುಣಲಕ್ಷಣಗಳ ಆಧಾರದ ಮೇಲೆ ಜೀವಿಗಳನ್ನ ಏನ್ ಮಾಡಿದರೆ ವರ್ಗೀಕರಣ ಮಾಡ್ತಾರೆ. ಈ ರೀತಿಯ ವರ್ಗೀಕರಣವನ್ನು ಮಾಡುವಾಗ ಇದರಲ್ಲಿ ಯಾವುದು ಪ್ರಮುಖವಾಗಿ ಅವಶ್ಯಕ ಅನ್ನುವಂತಹದನ್ನ ಈ ಮೊದಲಿನ 2 ಅಂಶಗಳನ್ನು ಗಮನಿಸಿದ್ದಾರೆ. ಆವಾಸಕ್ಕೆ ಅನುಗುಣವಾಗಿ ಜೀವಿಗಳನ್ನ ವರ್ಗೀಕರಿಸಿದರೆ ವೈಜ್ಞಾನಿಕವಾಗಿ ಸಮರ್ಥ, ಅಥವಾ ಕೋಶೀಯ ರಚನೆಗೆ ಅನುಗುಣವಾಗಿ ಜೀವಿಗಳನ್ನು ವರ್ಗೀಕರಿಸುವುದು ಸರಿ ಅನ್ನುವಂತಹದನ್ನು ನೋಡಿದಾಗ ಇಲ್ಲಿ ಆವಾಸ ಮತ್ತು ಕೋಶೀಯ ರಚನೆ ಎರಡಕ್ಕೂ ಗಮನಿಸಿದಾಗ ಆವಾಸಕ್ಕಿಂತ ಕೋಶೀಯ ರಚನೆಯಲ್ಲಿ ಅಧ್ಯಯನ ಮಾಡೋದ್ರಿಂದ, ಅವುಗಳ ರೀತಿಯಲ್ಲಿ ಅದನ್ನು ವರ್ಗೀಕರಣ ಮಾಡೋದ್ರಿಂದ ಜೀವಕೋಶೀಯ ರಚನೆಯ ಆಧಾರದ ಮೇಲೆ ಜೀವಿಗಳನ್ನು ವರ್ಗೀಕರಣ ಮಾಡುವುದು ವೈಜ್ಞಾನಿಕವಾಗಿ ಸೂಕ್ತ ಅಂತ ಅನಿಸುತ್ತೆ. ಯಾಕೆ ವೈಜ್ಞಾನಿಕವಾಗಿ ಸೂಕ್ತ ಅಂತ ಅನಿಸುತ್ತೆ ಅಂತ ಹೇಳಿದಾಗ, ಆವಾಸದ ಆಧಾರದ ಮೇಲೆ ನಾವು ಜೀವಿಗಳನ್ನು ವರ್ಗೀಕರಣ ಮಾಡಿದ್ರೆ, ಉದಾಹರಣೆಗೆ ಜಲವಾಸಿ, ನೆಲವಾಸಿ ಮತ್ತು ವಾಯುವಾಸಿಯಾಗಿ ನಾವು ಜೀವಿಗಳನ್ನು ವರ್ಗೀಕರಣ ಮಾಡಿದ್ರೆ ನೀರಿನಲ್ಲಿ ಕಂಡುಬರುವಂತಹ ಜೀವಿಗಳನ್ನು ಉದಾಹರಣೆಗೆ ತೆಗೆದುಕೊಳ್ಳಿ. ನೀರಿನಲ್ಲಿ ಕಂಡುಬರುವಂತಹ ಜೀವಿಗಳೆಲ್ಲ ಒಂದು ಗುಂಪು ಅಂದ್ರೆ ಆ ನೀರಿನಲ್ಲಿ ಕಂಡುಬರುವಂತಹ ಮೀನಾಗಿರ್ಬೋದು. ಸಮುದ್ರದಲ್ಲಿ ಕಂಡುಬರುವಂತಹ ಜೀವರಾಶಿಗಳನ್ನ ನಾವು ಏನು ಮಾಡ್ಕೊಳ್ತಾ ಹೋದ್ರೆ ಮೀನು ಕಂಡುಬರುತ್ತೆ, ತಿಮಿಂಗಿಲ ಕಂಡುಬರುವಂತದ್ದಾಗಿರುತ್ತೆ, ಅಥವಾ ಹೇಳಿ ಇನ್ಯಾವ್ದು ಕಂಡುಬರುತ್ತೆ ಅಂತ ಹೇಳೋದಾದ್ರೆ ನಕ್ಷತ್ರ ಮೀನು ಕಂಡುಬರುತ್ತೆ, ಆಕ್ಟೋಪಸ್ ಕಂಡುಬರುತ್ತೆ, ಹವಳ ಜಾತಿಯ ಜೀವಿಗಳು ಕಂಡುಬರುತ್ತೆ. ಈ ಎಲ್ಲವನ್ನು ನಾವು ಒಂದು ವರ್ಗದಲ್ಲಿ ಇರಿಸಿದಾಗ ಇದು ಒಂದೇ ವರ್ಗೀಕರಣ ಮಾಡಿದ್ರೆ ಇದು ಬೇರೆ ಬೇರೆ ವರ್ಗದ ರಚನೆ, ಬೇರೆ ಬೇರೆ ರೀತಿಯ ವಿನ್ಯಾಸವನ್ನು ಹೊಂದಿರುವಂತದ್ದಾಗುತ್ತೆ. ಹಾಗಾಗಿ ಅದು ವೈಜ್ಞಾನಿಕವಾಗಿ ಆದಷ್ಟು ಸೂಕ್ತವಾಗುವುದಿಲ್ಲ. ಕೋಶೀಯ ರಚನೆಯ ಆಧಾರವಾಗಿ ಜೀವಿಗಳ ವರ್ಗೀಕರಣ ಆವಾಸದ ವರ್ಗೀಕರಣಕ್ಕಿಂತ ವೈಜ್ಞಾನಿಕವಾಗಿ ಹೆಚ್ಚು ಸೂಕ್ತ ಅನ್ನುವಂತಹದನ್ನ ನಾವು ಇಲ್ಲಿ ಗಮನಿಸಬಹುದು. ಸಸ್ಯ ಮತ್ತು ಪ್ರಾಣಿಗಳನ್ನು ವರ್ಗೀಕರಿಸುವುದಾದ್ರೆ ಹೇಗೆ ವರ್ಗೀಕರಿಸ್ತಾರೆ ಅನ್ನುವಂಥ
ಅನ್ನುವಂಥದ್ದನ್ನ ನಾವು ತಿಳಿದಾಗ ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ಪ್ರಶ್ನೆಗಳಿದೆ ಮಕ್ಕಳ, ಹಾಗಾಗಿ ಇದನ್ನ ಮತ್ತೆ ಹೇಳ್ತಾ ಇದ್ದಾರೆ. ಸಸ್ಯ ಮತ್ತು ಪ್ರಾಣಿಗಳನ್ನು ಹೇಗೆ ವರ್ಗೀಕರಿಸ್ತೀವಿ ಅಂತ ಹೇಳಿದಾಗ, ಸಸ್ಯಗಳು ಪೋಷಣೆಯ ಆಧಾರದ ಮೇಲೆ, ಆಹಾರ ಪಡೆಯುವಂತಹ ವಿಧಾನದ ಆಧಾರದ ಮೇಲೆ ಯಾವ ಜೀವಿಗಳು ಸಸ್ಯ ಮತ್ತು ಪ್ರಾಣಿಗಳನ್ನ ವರ್ಗೀಕರಣ ಮಾಡುವಂಥದ್ದು, ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಅದನ್ನ ಸ್ವಪೋಷಕಗಳ ಗುಂಪಿನಲ್ಲಿ, ಯಾವುದು ಆಹಾರಕ್ಕಾಗಿ ಇತರರನ್ನು ಅವಲಂಬಿಸುತ್ತೋ ಅದನ್ನು ಪರಪೋಷಕಗಳ ಗುಂಪಿನಲ್ಲಿ ವರ್ಗೀಕರಣ. ಈ ಗುಣಲಕ್ಷಣಗಳಲ್ಲಿ ಎಲ್ಲ ಗುಣಲಕ್ಷಣಗಳ ಆಧಾರದ ಮೇಲೆ ಜೀವಿಗಳನ್ನು ವರ್ಗೀಕರಣ ಮಾಡಿರುವಂತಹದ್ದನ್ನು ಕಾಣಬಹುದು. ಹಾಗಾದ್ರೆ ಈಗ ನಾವು ಇಷ್ಟು ಕಲಿತಂತಹ ಅಂಶಗಳ ಮೇಲೆ ನಾವು ನೋಡೋದಾದ್ರೆ ಏನೆಲ್ಲ ಕಲಿತೀವಿ? ಜೀವಿ ವೈವಿಧ್ಯತೆ, ಜೀವ ವೈವಿಧ್ಯತೆ ಎಂದರೇನು? ಈ ಜೀವ ವೈವಿಧ್ಯತೆಯಲ್ಲಿ ವೈವಿಧ್ಯಮಯವಾದಂತಹ ಜೀವಗಳನ್ನು ಹೊಂದಿರುವಂತಹ ಈ ಜೀವಗುಣದಲ್ಲಿರುವಂತಹ ಅನೇಕ ಪ್ರಭೇದದ ಜೀವಿಗಳನ್ನ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಅಂತಹ ಜೀವಿಗಳನ್ನ ಅರ್ಥೈಸಿಕೊಳ್ಳಲಿಕ್ಕೆ ನಮಗೆ ವರ್ಗೀಕರಣದ ಅವಶ್ಯಕತೆ ಉಂಟಾಗಿದೆ. ಹಾಗಾಗಿ ನಾವು ವರ್ಗೀಕರಣದ ಅವಶ್ಯಕತೆ ಏನು, ವರ್ಗೀಕರಣದ ಅನುಕೂಲಗಳೇನು, ಜೀವ ವೈವಿಧ್ಯತೆಯನ್ನು ಅನ್ವೇಷಣೆ ಮಾಡಲಿಕ್ಕೆ ನಮಗೆ ವರ್ಗೀಕರಣದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಿ. ಈ ವರ್ಗೀಕರಣವನ್ನ, ಜೀವಿಗಳ ವರ್ಗೀಕರಣವನ್ನ ಅವುಗಳ ಯಾವ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸಿದರೆ ಅನ್ನುವಂತಹದ್ದನ್ನು ನಾವು ಅವಲೋಕಿಸಿದಾಗ ಈ ಎಲ್ಲ ಅಂಶಗಳನ್ನ ನಾವು ಕಾಣ್ತಾ ಇದ್ದೀವಿ. ವಿದ್ಯಾರ್ಥಿ, ಈ ಗುಣಲಕ್ಷಣಗಳ ಆಧಾರದ ಮೇಲೆ ಸಂಬಂಧಿಸಿದಂತಹ ಕೆಲವು ವಿಡಿಯೋಗಳನ್ನು ನೋಡಿದ್ರೆ, ಈಗ ಸೂಕ್ಷ್ಮಾಣು ಜೀವಿಗಳಾದಂತಹ ಕೆಲವು ಸೂಕ್ಷ್ಮಾಣು ಜೀವಿಗಳಲ್ಲಿ ಆಮಿಬಾ, ಯುಗ್ಲಿನ, ಪ್ಯಾರಾಮ್ಯೂಸಿನ್ ಇವುಗಳಿಗೆ ಸಂಬಂಧಿಸಿದಂತಹ ಚಲನಾಂಗಗಳನ್ನು ಸಹ ಈಗ ವೀಕ್ಷಣೆ ವರ್ಗೀಕರಣ ಮತ್ತು ವಿಕಾಸದ ಬಗ್ಗೆ ತಿಳ್ಕೊಳ್ಳಿ. ವರ್ಗೀಕರಣ ಮತ್ತು ವಿಕಾಸ. ವರ್ಗೀಕರಣ ಮತ್ತು ವಿಕಾಸದಿಂದ ವರ್ಗೀಕರಣ ಮತ್ತು ವಿಕಾಸ ಎರಡು ಹತ್ತಿರದ ಸಂಬಂಧವನ್ನು ಹೊಂದಿರುವಂತಹ ಜೀವಿಗಳನ್ನು ವರ್ಗೀಕರಣ ಮಾಡುವಂಥದ್ದು, ಅವುಗಳ ವಿಕಾಸದ ಆಧಾರದ ಗುಣಲಕ್ಷಣಗಳ ಆಧಾರವಾಗಿರ್ಬೋದು, ಹಾಗೂ ಸಹ ಅವುಗಳನ್ನು ವರ್ಗೀಕರಿಸಿರುವಂತಹ ಈ ಜೀವಿಗಳ ವರ್ಗೀಕರಣಕ್ಕೆ ವಿಕಾಸಕ್ಕೂ ಅತ್ಯಂತ ಹತ್ತಿರದ ಸಂಬಂಧವಿದೆ ಅನ್ನುವಂತಹದ್ದನ್ನು ನಾವು ಪುರಾತನವಾದಂತಹ ಸರಳ ಜೀವಿಗಳನ್ನು ಹೇಳಿದೆ. ಈಗ ಕಂಡು ಬರ್ತಾ ಇರುವಂತಹ ಮುಂದುವರಿದಂತಹ ನವೀನ ಜೀವಿಗಳವರೆಗೆ, ಸಂಕೀರ್ಣ ಜೀವಿಗಳವರೆಗೆ ನಾವು ನೋಡಿದಾಗ ವರ್ಗೀಕರಣ ಮತ್ತು ವಿಕಾಸ ಅನ್ನುವಂಥದ್ದು ಅತ್ಯಂತ ಹತ್ತಿರದ ಸಂಬಂಧವನ್ನು ಹೊಂದಿರುವಂಥದ್ದು. ವಿಕಾಸವಾಗ್ತಾ ಹೋದ ಹಾಗೆ ಜೀವಿಗಳು ತಮ್ಮ ದೇಹ ರಚನಾ ಸಾಮರ್ಥ್ಯವನ್ನು ಉಳಿದು ಬದಲಾಯಿಸಿಕೊಂಡಿದ್ದಾರೆ. ಅದು ಪರಿಸರದಲ್ಲಿ ಬದುಕಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರುತ್ತೆ. ಈ ರೀತಿ ಬದುಕಲು ಪ್ರಯತ್ನ ಪಡುವಂತಹ ಸಮಯದಲ್ಲಿ ದೇಹ ರಚನಾ ವಿನ್ಯಾಸದಲ್ಲಿ ಕಂಡುಬರುವಂತಹ ಮಾರ್ಪಾಡುಗಳಿಂದಾಗಿ ಅವು ಸಂಕೀರ್ಣ ಜೀವಿಗಳಾಗಿ ಬದಲಾಗುತ್ತವೆ. ಇಂತಹ ಪ್ರಾಚೀನ ಜೀವಿಗಳು ಸರಳ ಜೀವಿಗಳು. ಈಗ ಕಂಡುಬರುವಂತಹ ನವೀನ ಜೀವಿಗಳು ಸಂಕೀರ್ಣ ಜೀವಿಗಳಾಗಿ ಕಂಡುಬರುವಂತಹ ಕಾಣ್ತಾರೆ. ಇದಕ್ಕೆ ವಿಕಾಸಕ್ಕೆ ಸಂಬಂಧಿಸಿ ಜೀವ ವಿಕಾಸ ಅಂತ ಹೇಳಿದರೆ ನಾವು ನೆನಪಿಸಿಕೊಳ್ಳಬೇಕಾದಂತಹ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದ್ರೆ ಚಾರ್ಲ್ಸ್ ಡಾರ್ವಿನ್. ಚಾರ್ಲ್ಸ್ ಡಾರ್ವಿನ್ ವಿಜ್ಞಾನಿ 1850 ಅವರು ಪ್ರಭೇದಗಳ ಉಗಮ ಮತ್ತು
ವಿದ್ಯಾರ್ಥಿಗಳೇ, ಈಗ ನಾವು ವರ್ಗೀಕರಣದ ಶ್ರೇಣಿಗಳು ಮತ್ತು ಗುಂಪುಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ವರ್ಗೀಕರಣದ ಶ್ರೇಣಿಗಳು ಮತ್ತು ಗುಂಪುಗಳು. ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೀವಿಗಳನ್ನು ವರ್ಗೀಕರಿಸಲಿಕ್ಕೆ, ಜೀವಿಗಳನ್ನು ಅವುಗಳ ಸಾಮ್ರಾಜ್ಯವಾಗಿ ವರ್ಗೀಕರಣ ಮಾಡಲಿಕ್ಕೆ ಅನೇಕ ಜೀವಶಾಸ್ತ್ರಜ್ಞರು ಪ್ರಯತ್ನಿಸ್ತಾರೆ. ಆ ರೀತಿ ಪ್ರಯತ್ನಿಸಿದಂತಹ ಜೀವಶಾಸ್ತ್ರಜ್ಞರಲ್ಲಿ ರಾಬರ್ಟ್ ವಿಟೇಕರ್ ಪ್ರಮುಖರಾಗಿದ್ದಾರೆ. ಅದಲ್ಲದೆ ಅರ್ನೆಸ್ಟ್ ಹೇಕರ್, ಕಾರ್ಲ್ ಯೂಸ್ ಇವರೆಲ್ಲರೂ ಸಹ, ಎಲ್ಲ ಜೀವಶಾಸ್ತ್ರಜ್ಞರು ಸಹ ಜೀವಿಗಳನ್ನು ವರ್ಗೀಕರಿಸುವಂತಹದ್ರಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಪಡ್ತಾರೆ. ಆದರೆ ರಾಬರ್ಟ್ ವಿಟೇಕರ್ ಅವರು ವರ್ಗೀಕರಿಸಿದಂತಹ ಜೀವಿ ಸಾಮ್ರಾಜ್ಯವನ್ನು ಇಂದಿಗೂ ನಾವು ಆ ವಿಧಾನವನ್ನು ಅನುಸರಿಸ್ತಾ ಇದ್ದೀವಿ. ಹಾಗಾದರೆ ರಾಬರ್ಟ್ ವಿಟೇಕರ್ ವರ್ಗೀಕರಿಸಿದಂತಹ 5 ಸಾಮ್ರಾಜ್ಯಗಳು ಯಾವ್ಯಾವು ಅನ್ನುವಂಥದ್ದನ್ನ, ಯಾವ ಜೀವಿಗಳನ್ನ 5 ಸಾಮ್ರಾಜ್ಯಗಳಾಗಿ ವರ್ಗೀಕರಿಸಿರುವಂತದ್ದು ರಾಬರ್ಟ್ ವಿಟೇಕರ್. ರಾಬರ್ಟ್ ವಿಟೇಕರ್ ಎನ್ನುವಂತಹ ವಿಜ್ಞಾನಿ ಜೀವಿಗಳನ್ನ 5 ಸಾಮ್ರಾಜ್ಯಗಳಾಗಿ ವಿಭಜಿಸಿದರು. 1959. ಯಾವುದು ರಾಬರ್ಟ್ ವಿಟೇಕರ್ ಅವರು ವರ್ಗೀಕರಿಸಿದಂತಹ ವರ್ಗೀಕರಣದ 5 ಸಾಮ್ರಾಜ್ಯಗಳು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. 5 ಸಾಮ್ರಾಜ್ಯಗಳು ಯಾವ್ಯಾವು ಅನ್ನುವಂಥದ್ದು ನಾವು ನೋಡಿದ್ರೆ, ಈ 5 ಸಾಮ್ರಾಜ್ಯಗಳಲ್ಲಿ ಒಂದೇದು ಮೊನೆರಾ. ಎರಡನೆಯ ಜೀವಿ ಸಾಮ್ರಾಜ್ಯ ಯಾವುದಪ್ಪ ಅಂತ ಹೇಳಿದರೆ ಪ್ರೋಟಿಸ್ಟಾ. ಮೂರನೇದು ಯಾವುದಪ್ಪ ಅಂತ ಹೇಳಿದರೆ ಶಿಲೀಂಧ್ರ. 4ನೇದು ಸಸ್ಯ ಸಾಮ್ರಾಜ್ಯ. 5ನೇದು ಪ್ರಾಣಿ ಸಾಮ್ರಾಜ್ಯ. ಎಂಬುದಾಗಿ ರಾಬರ್ಟ್ ವಿಟೇಕರ್ ಅವರು ಜೀವಿಗಳನ್ನ ಪ್ರಮುಖವಾಗಿ ಎಲ್ಲ ಜೀವಿಗಳನ್ನು ರಾಬರ್ಟ್ ವಿಟೇಕರ್ ಅವರು ಎಲ್ಲಾ ಜೀವಿಗಳನ್ನ ಪ್ರಮುಖವಾಗಿ 5 ಗುಂಪುಗಳಲ್ಲಿ 5 ಸಾಮ್ರಾಜ್ಯಗಳಲ್ಲಿ ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ಜೀವ ವೈವಿಧ್ಯತೆಯನ್ನು ಅರ್ಥೈಸಿಕೊಳ್ಳಲಿಕ್ಕೆ ಇದು ಸುಲಭವಾಗಿ ಸಹಾಯ ಆಗುತ್ತೆ ಎನ್ನುವಂತಹ ಕಾರಣಕ್ಕಾಗಿ ರಾಬರ್ಟ್ ವಿಟೇಕರ್ ಅವರ ವರ್ಗೀಕರಣದ 5 ಸಾಮ್ರಾಜ್ಯಗಳು ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಮೊನೆರಾ, 2ನೇದು ಪ್ರೋಟಿಸ್ಟಾ, 3ನೇದು ಶಿಲೀಂಧ್ರ, 4ನೇದು ಸಸ್ಯ, 5ನೇದು ಪ್ರಾಣಿ ಸಾಮ್ರಾಜ್ಯ. ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯವಾಗಿ ಜೀವಿಗಳನ್ನ 5 ಸಾಮ್ರಾಜ್ಯಗಳಲ್ಲಿ ವರ್ಗೀಕರಿಸಿರುವಂತಹದ್ದನ್ನ ನೋಡ್ತಾ ವರ್ಗೀಕರಣದ ಶ್ರೇಣಿಗಳು ಮತ್ತು ಗುಂಪುಗಳನ್ನು ತಿಳ್ಕೊಂಡ್ವಿ. ಈಗ ವರ್ಗೀಕರಣದ ಉಪವರ್ಗಗಳು. ವರ್ಗೀಕರಣದ ಉಪವರ್ಗಗಳನ್ನು ನಾವು ತೆಗೆದುಕೊಳ್ತಾ ಹೋದರೆ, ಶ್ರೇಣಿಗಳನ್ನು ಗಮನಿಸ್ತಾ ಹೋದರೆ, ಇಲ್ಲಿ ಸಜೀವಿಗಳನ್ನ ಅವುಗಳ ಗುಣಲಕ್ಷಣದ ಆಧಾರದ ಮೇಲೆ ಅವುಗಳನ್ನ ಅನೇಕ ಉಪವರ್ಗಗಳಾಗಿ ನಾವು ವರ್ಗೀಕರಿಸುವಂತಹದನ್ನ ನಾವು ಅದನ್ನ ವರ್ಗೀಕರಣದ ಮಜಲುಗಳು ಅಂತ ಹೇಳಿ ಕರಿತೀವಿ. ಅದನ್ನ ಏನಂತ ಹೇಳಿ ಕರಿತೀವಿ? ವರ್ಗೀಕರಣದ ಮಜಲುಗಳು. ಅವುಗಳ ಯಾವ ಜೀವಿ ಯಾವ ರೀತಿಯ ಹೋಲಿಕೆ ಮತ್ತು ಗುಣಲಕ್ಷಣಗಳನ್ನು ಹೊಂದಿದೆ ಅನ್ನುವಂತಹ ಒಂದೇ ರೀತಿಯ ಗುಣಲಕ್ಷಣವನ್ನ, ಒಂದೇ ರೀತಿಯಾದ ಹೋಲಿಕೆಯನ್ನು ಹೊಂದಿರುವಂತಹ ಜೀವಿಗಳನ್ನ ಒಂದೊಂದು ಗುಂಪುಗಳಾಗಿ ಅವುಗಳನ್ನು ಉಪಭಾಗಗಳಾಗಿ ವಿಂಗಡಿಸ್ತಾ ಹೋಗ್ತೀವಿ. ಈ ರೀತಿ ಸಜೀವಿಗಳನ್ನ ಅವುಗಳ ಗುಣಲಕ್ಷಣದ ಆಧಾರದ ಮೇಲೆ ಉಪವರ್ಗಗಳಾಗಿ ವಿಂಗಡಿಸುವಂತದ್ದನ್ನ ವರ್ಗೀಕರಣದ ಮಜಲುಗಳು ಹೇಳಿ ಕರೀತೀವಿ. ಹಾಗಾದ್ರೆ ಯಾವ್ಯಾವ ವರ್ಗೀಕರಣದ ಮಜಲುಗಳಿವೆ ಅನ್ನುವಂತಹದ್ದನ್ನು ನೋಡ್ತಾ ಹೋಗೋಣ. ವರ್ಗೀಕರಣದ ಮಜಲುಗಳು: ಪ್ರಭೇದ, ಜಾತಿ, ಕುಟುಂಬ, ಗಣ,
ಈ ರೀತಿಯಲ್ಲಿ ನಾವು ಜೀವಿಗಳನ್ನ ಅವುಗಳ ಉಪವರ್ಗಗಳಾಗಿಯೂ ಸಹ ವರ್ಗೀಕರಿಸ್ತಾ ಹೋಗ್ತೀವಿ. ಇದನ್ನು ನಾವು ವರ್ಗೀಕರಣದ ಮಜಲುಗಳು ಅಂತ ಕರೀತೀವಿ. ಈ ವರ್ಗೀಕರಣದ ಮಜಲುಗಳನ್ನು ನಾವು ಕರೆಯುವಾಗ ಪ್ರಭೇದ ಕೆಳಗೆ, ಅದೇ ರೀತಿಯಲ್ಲಿ ನಂತರ ಜಾತಿ, ಕುಟುಂಬ, ಗಣ, ವರ್ಗ, ವಂಶ ಮತ್ತೆ ಅನಂತರದಲ್ಲಿ ಸಾಮ್ರಾಜ್ಯ. ಹಾಗಾಗಿ ಆ ರೀತಿಯಲ್ಲಿ ಬರುತ್ತಾ ಹೋಗ್ತೀವಿ. ಪ್ರಭೇದ, ಜಾತಿ, ಕುಟುಂಬ, ಗಣ, ವರ್ಗ ಮತ್ತೆ ಇಲ್ಲಿ ಒಂದು ಬಿಡಿ ನೋಡಿ ವಂಶ ಮತ್ತೆ ಸಾಮ್ರಾಜ್ಯ. ಈ ರೀತಿಯಲ್ಲಿ ನಾವು ಬರೀತೀವಿ. ವಿದ್ಯಾರ್ಥಿಗಳೇ, ಈಗ ನಾವು ಮೊನೆರಾ ಸಾಮ್ರಾಜ್ಯದ ಜೀವಿಗಳ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ. ಮೊನೆರಾ ಸಾಮ್ರಾಜ್ಯದ ಜೀವಿಗಳು ಪ್ರೊಕ್ಯಾರಿಯೋಟಿಕ್ ಜೀವಿಗಳಾಗಿವೆ. ಈ ಜೀವಿಗಳಲ್ಲಿ ಯಾವುದೇ ನಿರ್ದಿಷ್ಟ ಕೇಂದ್ರ ಅಥವಾ ಕಣದಂಗಗಳು ಹೊಂದಿರುವುದಿಲ್ಲ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂಥ ಅಂಶ ಏನಪ್ಪಾ ಅಂದರೆ, ಕಣದಂಗಗಳಲ್ಲಿ ರೈಬೋಸೋಮ್ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಮೊನೆರಾ ಸಾಮ್ರಾಜ್ಯದ ಜೀವಿಗಳು ಸ್ವಪೋಷಕಗಳು. ಕೆಲವು ಜೀವಿಗಳು ಮಾತ್ರ ಪರಪೋಷಕಗಳಾಗಿವೆ. ಮೊನೆರಾ ಸಾಮ್ರಾಜ್ಯದ ಜೀವಿಗಳಿಗೆ ಉದಾಹರಣೆ ಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೈವಲಗಳು ಮತ್ತು ಮೈಕೋಪ್ಲಾಸ್ಮಾ. ಈಗ ನಾವು ಪ್ರೊಟಿಸ್ಟಾ ಸಾಮ್ರಾಜ್ಯದ ಜೀವಿಗಳ ಗುಣಲಕ್ಷಣಗಳನ್ನು ತಿಳಿಯೋಣ. ಪ್ರೊಟಿಸ್ಟಾ ಸಾಮ್ರಾಜ್ಯದ ಜೀವಿಗಳಲ್ಲಿ ಹಲವು ಬಗೆಯ ಯುಕ್ಯಾರಿಯೋಟಿಕ್ ಏಕಕೋಶೀಯ ಜೀವಿಗಳನ್ನು ನಾವು ಕಾಣಬಹುದಾಗಿದೆ. ಪ್ರೊಟಿಸ್ಟಾ ಸಾಮ್ರಾಜ್ಯದ ಜೀವಿಗಳು ಸ್ವಪೋಷಕಗಳು ಹಾಗೂ ಕೆಲವು ಪರಪೋಷಕ ಜೀವಿಗಳಾಗಿವೆ. ಪ್ರೊಟಿಸ್ಟಾ ಸಾಮ್ರಾಜ್ಯದ ಜೀವಿಗಳಲ್ಲಿ ಕೆಲವು ವಿಶಿಷ್ಟ ಚಲನಾಂಗಗಳನ್ನು ಹೊಂದಿರುವಂತಹ ಜೀವಿಗಳನ್ನು ಕಾಣ್ತಾ ಹೋಗ್ತೀವಿ. ಆ ವಿಶಿಷ್ಟ ಚಲನಾಂಗಗಳು ಯಾವುದಪ್ಪ ಅಂತ ಹೇಳಿದರೆ ಸೀಲಿಯಾ, ಕಶಾಂಗಗಳು ಮತ್ತು ಮಿಥ್ಯಪಾದ. ಈ ಜೀವಿಗಳ ಚಲನಾಂಗಗಳನ್ನು ನೀವು ಇಲ್ಲಿ ವಿಡಿಯೋ ಕ್ಲಿಪ್ನಲ್ಲಿ ನೀವು ಮುಂದೆ ವೀಕ್ಷಿಸಬಹುದು. ಅಲ್ಲದೆ ಪ್ರೊಟಿಸ್ಟಾ ಸಾಮ್ರಾಜ್ಯದ ಜೀವಿಗಳಿಗೆ ಉದಾಹರಣೆಗಳು ಅಂತ ಹೇಳಿದರೆ ಶೈವಲಗಳು, ಡಯಾಟಮ್ಗಳು, ಪ್ರೋಟೋಝೋವಾಗಳು. ಪ್ರೋಟೋ ಅಂತ ಹೇಳಿದರೆ ಏಕ, ಸಿಂಗಲ್ ಅನ್ನುವಂಥದ್ದು. ಝೋವಾ ಅಂತ ಹೇಳಿದರೆ ಆನಿಮಲ್ ಅನ್ನುವಂಥದ್ದು. ಏಕ ಕೋಶ ಜೀವಿಗಳನ್ನು ಪ್ರೋಟೋಝೋವಾಗಳು ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಅಮೀಬಾ, ಯೂಗ್ಲಿನಾ, ಪ್ಯಾರಾಮೀಷಿಯಂ. ವಿದ್ಯಾರ್ಥಿಗಳೇ, ಈಗ ನೀವು ಪ್ರೊಟಿಸ್ಟಾ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತಹ ಜೀವಿಗಳನ್ನು ವೀಕ್ಷಣೆ ಮಾಡಬಹುದು.
ಶಿಲೀಂಧ್ರ ಸಾಮ್ರಾಜ್ಯದ ಜೀವಿಗಳ ಗುಣಲಕ್ಷಣಗಳನ್ನು ನೋಡೋಣ. ಇವುಗಳು ಪರಪೋಷಕ ಯೂಕ್ಯಾರಿಯೋಟಿಕ್ ಜೀವಿಗಳು. ಯೂಕ್ಯಾರಿಯೋಟಿಕ್ ಅಂತ ಹೇಳಿದರೆ ನಿಮಗೆ ಗೊತ್ತೇ ಇದೆ, ಕೋಶಕ್ಕೆ ನಿರ್ದಿಷ್ಟವಾದ ಕೋಶ ಕೇಂದ್ರವನ್ನು ಹೊಂದಿರುತ್ತೆ. ಅದು ಕೋಶ ಕೇಂದ್ರ ಪೊರೆ ಅಥವಾ ನ್ಯೂಕ್ಲಿಯರ್ ಪೊರೆಯಿಂದ ಆವರಿಸಿದರೆ ಅಂತಹ ಜೀವಿಗಳನ್ನು ಯೂಕ್ಯಾರಿಯೋಟಿಕ್ ಜೀವಿಗಳು ಅಂತ ಹೇಳಿ ಕರೀತೀವಿ. ಈ ಶಿಲೀಂಧ್ರಗಳ ಗುಂಪಿನಲ್ಲಿ ಕಂಡುಬರುವಂತಹ ಜೀವಿಗಳು ಸತ್ತ ಅಥವಾ ಕೊಳೆತ ಸಾವಯವ ವಸ್ತುಗಳನ್ನು ವಿಘಟಿಸಿ ತಮ್ಮ ಆಹಾರವನ್ನು ಪಡೆಯುತ್ತವೆ. ಆದ ಕಾರಣ ಇವುಗಳನ್ನು ವಿಘಟಕ ಜೀವಿಗಳು ಅಥವಾ ಕೊಳೆತಿನಿಗಳು ಎಂದು ಕರೆಯುತ್ತೇವೆ. ಈ ಜೀವಿಗಳು ಇರೋದ್ರಿಂದಲೇ ಈಗ ಪರಿಸರ ಸ್ವಚ್ಛವಾಗಿರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಕಸ ಕಡ್ಡಿಗಳು ಜೈವಿಕ ವಿಘಟನೆ ಹೊಂದುವಂತಹ ವಸ್ತುಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛವಾಗಿರಿಸುವಂತಹ ಕಾರ್ಯವನ್ನು ಈ ಜೀವಿಗಳು ನಿರ್ವಹಿಸುತ್ತೆ. ಹಾಗೆಯೇ ಶಿಲೀಂಧ್ರಗಳ ಕೋಶ ಭಿತ್ತಿ ಸಂಕೀರ್ಣ ಶರ್ಕರ ಘಟಕವಾದಂತಹ ಕೈಟಿನ್ನಿಂದ ಮಾಡಲ್ಪಟ್ಟಿರುವಂತಹದ್ದಾಗಿದೆ. ಈ ಶಿಲೀಂಧ್ರಗಳ ಕೆಲವು ಜೀವಿಗಳೇನಿದೆ, ಈ ವರ್ಗದಲ್ಲಿ ಬರುವಂತಹ ಜೀವಿಗಳು ನೀಲಿ ಹಸಿರು ಶೈವಲಗಳೊಂದಿಗೆ ಬ್ಲೂ ಗ್ರೀನ್ ಆಲ್ಗೆಯ ಜೊತೆಗೆ ಅವು ಸಹಜೀವನ ನಡೆಸುತ್ತವೆ. ಕೆಲವು ಶಿಲೀಂಧ್ರಗಳು ಮತ್ತು ನೀಲಿ ಹಸಿರು ಶೈವಲಗಳು ಒಟ್ಟಾಗಿ ಸೇರಿ ಅವು ಕೂಡು ಜೀವನವನ್ನು ನಡೆಸುತ್ತವೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದರೆ ಕಲ್ಲು ಹೂವು. ಇಲ್ಲಿ ಮರದ ಮೇಲೆ ಬೆಳೆಯುವಂತಹ ಕಲ್ಲು ಹೂವನ್ನು ನೀವು ಕಾಣಬಹುದಾಗಿದೆ. ಇಂದಿನ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಗೃಹಪಾಠವನ್ನು ನೀವು ಬರೆದುಕೊಳ್ಳಿ. ಗೃಹಪಾಠಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ನೀವಿಲ್ಲಿ ನಾನು ಬರೆದಿದ್ದೇನೆ. ಇದನ್ನು ನೀವು ಈ ಎಲ್ಲ ಪ್ರಶ್ನೆಗಳನ್ನು ಬರೆದುಕೊಂಡು ಇದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನು ಬರೆಯಬೇಕು.